ಆಯುರ್ವೇದದಲ್ಲಿ ಮತ್ತೊಂದು ಹೆಸರು ಬರುತ್ತೆ, ವೈದ್ಯನಾಥ. ವೈದ್ಯನಾಥ, ಧನ್ವಂತರಿ, ಇಲ್ಲಿ ಕನ್ಫ್ಯೂಷನ್ಸ್ ಮಾಡ್ಕೋಬೇಡಿ. ಧನ್ವಂತರಿಯನ್ನು ಆಯುರ್ವೇದದ ಪ್ರತೀಕವಾಗಿ ನಾವೆಲ್ಲ ಒಪ್ಕೊಂಡಿದ್ದೀವಿ, ನಂಬಿಕೊಂಡಿದ್ದೀವಿ, ಆಚರಿಸ್ತಾ ಬಂದಿದ್ದೀವಿ. ಹಾಗಿದ್ರೆ ವೈದ್ಯನಾಥ ಯಾರು? ವೈದ್ಯನಾಥ ಅಂತೇಳಿದ್ರೆ ಶಿವ, ಮಹಾದೇವ ವೈದ್ಯನಾಥ. ಆ ವೈದ್ಯನಾಥನಿಗೆ ಇಡೀ ಬ್ರಹ್ಮಾಂಡದಲ್ಲಿ, ಈ ಭೂಮಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ದ್ರವ್ಯದ ಪರಿಚಯ ಇದೆ, ಅದರ ಗುಣಕರ್ಮಗಳ ಪರಿಚಯ ಇದೆ, ಅದ್ರ ಪ್ರಯೋಗದ ಪರಿಚಯ ಇದೆ. ಹಾಗಾಗಿ ವೈದ್ಯನಾಥ ಅಂತಕ್ಕಂಥವನು ಅವೆಲ್ಲವನ್ನೂ ತಿಳಿದಿರೋಂಥವನು, ಅವುಗಳ ಉಪಯೋಗ ಬಲ್ಲಂಥವನು, ಅವುಗಳ ಒಂದು ಏನು ಹೇಳಬೇಕು, ಉಪಯೋಗದ ರೀತಿ ವಿಧಾನಗಳನ್ನ ಯಾವಾಗ, ಎಲ್ಲಿ, ಯಾರಿಗೆ, ಏನು ಅಂತಕ್ಕಂಥದ್ದು ಅವನಿಗೆ ಸ್ವತಃ ಅವನೊಳಗೆ ನಿಹಿತವಾಗಿದೆ. ಆ ವೈದ್ಯನಾಥನ ಶಿವನೇ ಇದೆಲ್ಲ ಚಿಕಿತ್ಸೆ ಮತ್ತು ಏನೇನು ಪರಿಹಾರ, ಔಷಧಿ ಅಂತ ಏನೇನೆಲ್ಲ ಹೇಳ್ತೀವೋ ಅವೆಲ್ಲವುಗಳ ಸ್ವಾಮಿ ಆತ, ಒಡೆಯನಾತ. ಆತನೇ ವೈದ್ಯನಾಥ, ಶಿವ, ಮಹಾದೇವ. ಹಾಗಾಗಿ ವಿಶೇಷವಾಗಿ ಶಿವನಿಗೆ ಅಭಿಷೇಕ ಮಾಡ್ತಕ್ಕಂಥದ್ದು, ಈ ಗಿಡಮೂಲಿಕೆಗಳಿಂದ ಅಭಿಷೇಕ ಮಾಡ್ತಕ್ಕಂಥದ್ದು, ಆ ಜಲ ಸೇವನೆ ಮಾಡೋದು, ಅದನ್ನು ಮಾಡುವಾಗ ಶಿವನ ಅಭಿಷೇಕ ಮಾಡಿದ ನೀರನ್ನು ತಗೊಳ್ಳೋ ಅಂಥದ್ದು, ಇವೆಲ್ಲ ಪರಿಕ್ರಮಗಳು, ಪರಿಪಾಠಗಳು ಇವೆಲ್ಲವೂ ಇದ್ದಾವೆ. ಹಾಗಾಗಿ ಇಡೀ ವಿಶ್ವದ ಮೊಟ್ಟ ಮೊದಲ ಮತ್ತು ಏಕೈಕ ಸ್ವಾಮಿ ಅಂತ ಹೇಳಿದ್ರೆ ವೈದ್ಯನಾಥ, ಶಿವ, ಮಹಾದೇವ.